ಮುಂಜಾನೆ ಕೊಟ್ಟಂತ ಗಾಯತ್ರಿ ಶಿಶು ರೂಪನಾಗ ಅದಾಳ. ಮಧ್ಯಾಹ್ನ ಕೊಟ್ಟಂತ ಅರ್ಘ್ಯ ತರುಣ ಅವಸ್ಥೆದಾಗ ಅದಾಳ. ಸಾಯಂಕಾಲ ಕೊಡ್ತಾರೆ ಅರ್ಘ್ಯ ವೃದ್ಧ ಅವಸ್ಥೆನಾಗ ಅದಾಳ. ಅಂದ್ರೆ ಹಿಂಗ 3 ಅವಸ್ಥೆಗಳನ್ನು ಗಾಯತ್ರಿ ಮಾತಾಡಾಳ. ಹಿಂಗಾಗಿ ನೀವು ಕೊಡೋದಂತ ಅರ್ಘ್ಯ ಅಕ್ಕಿ ಹೂವು ಮುಟ್ಟಬೇಕು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಅದು ಸಲು ಗಾಯತ್ರಿ ತಪ್ಸಂಗಿಲ್ಲ. ಪ್ರಭುಜಿ ಗಾಯತ್ರಿ ಮಂತ್ರ ಹಾಕೊಂಡಿದ್ದಾರೆ ನಿಮಗೆ. ಗಾಯತ್ರಿ ಮಾಡೋದನ್ನ ಏನೇನ್ ಬರ್ತದೆ ನಿಮ್ಗ? ಬ್ರಹ್ಮತ್ವ ಪ್ರಾಪ್ತ ಆಗ್ತದ, ವಿದ್ಯಾ ಬುದ್ಧಿ ಕೊಡ್ತದ, ಬಲ ಸಿಗ್ತದ. ಮಕ್ಕಳಿಗೆ ಸಂಸ್ಕಾರ ಕೊಟ್ರೆ ಅವ್ರು ಬೇಕಾದಷ್ಟು ಮಾರ್ಕ್ಸ್ ತಗೊಂಡ್ರೆ ಅದ ಏನು ಸಂಬಂಧ ಇಲ್ಲ. ಅವ ಯಾವ ಒಂದು ವೃತ್ತಿಯಲ್ಲಿ ರಕ್ತಗತವಾಗಿ ಅವನ ರಾಶಿಗೆ ಸಂಬಂಧಪಟ್ಟಂತ ವಿದ್ಯೆ ಇರುತ್ತೋ ಅದನ್ನು ಗುರುತಿಸ್ತಾರ ಅವರು. ಅವೊಬ್ಬ ದೊಡ್ಡ ವ್ಯಕ್ತಿ. ನಿಮ್ಮ ಮೇಲೆ ಇರುವಂತ ಒಳ್ಳೆ ಅಭಿಪ್ರಾಯಕ್ಕೆ, ನೀವು ನಮ್ಮ ಮೇಲೆ ಇರುವಂತ ಒಳ್ಳೆ ಅಭಿಪ್ರಾಯಕ್ಕೆ ಇವತ್ತು ನಾವು ಸೇರಿದ್ದೀವಿ. ಬಟ್ ವಾಸ್ತವವಾಗಿ ಕೆಲಸ ನಿಮಗೆ ಅನಿಸಿರ್ಬೋದು, ಇಲ್ಲಿ ಗುರುಕುಲದಾಗ ಇದೆಲ್ಲ ಮಾಡ್ತಾ ಇದ್ದಾರೆ ಭಾಳ. ವಾಸ್ತವವಾಗಿ ಅದು ಒಂದು ಮಟ್ಟಕ್ಕೆ ಏನೋ ಒಂದು ಸತ್ಯ ಇದ್ರೇನು, ಅದಕ್ಕಿಂತ ದೊಡ್ಡ ಸತ್ಯ ನಾ ಹೇಳೋದು ಏನಂದರೆ, ನಿಮ್ಮ ಮನೆಯಲ್ಲಿ ನೀವು ಹೇಗೆ ನಡ್ಕೊಳ್ತೀರಿ, ಅದೇ ತಾಯಿ ತಂದೆಯರ ಮಧ್ಯದಲ್ಲಿ ಇರುವಂಥ ಸಂಬಂಧ. ನೀವೇನು ಆಸೆ ಪಡ್ತೀರಿ, ಆಸೆ ಪಟ್ಟು ಇಲ್ಲಿ ಬಂದಿರಿ, ಮಗುವನ್ನು ಈ ಗುರುಕುಲದಾಗ ಹಚ್ಚಿದ್ರೆ ಎಲ್ಲ ಏನೋ ಎಲ್ಲೋ ಎಲ್ಲ ಕಡೆನೂ ತೊಂದರೆ ಇದೆ, ಎಲ್ಲ ಕಡೆ ತೊಂದರೆ ಇದೆ, ನಮ್ಮ ಮಕ್ಕಳನ್ನ ಇಲ್ಲಿ ಹಚ್ಕೋರಿ ಅಂತ ನೀವೆಲ್ಲ ಬಂದಿದ್ದೀರಿ. ಇದನ್ನು ಮಾಡಿ ಪೂರ್ತಿ ಸಾಧಿಸಬೇಕಂದ್ರೆ ನಿಮ್ಮ ಸಹಕಾರನೇ ಇದರಲ್ಲಿ ಮುಖ್ಯವಾಗಿ ಬೇಕೇ, ಬಟ್ ನಮಗೆ ಭಾಳ ಕಡಿಮೆ ಕೆಲಸ, ಅದು ತಿಳ್ಕೊಳ್ಳಿ. ಸಾಮಾನ್ಯವಾಗಿ ಉಲ್ಟಾ ತಿಳ್ಕೊಳ್ತಾರೆ. ಗುರುಗಳ ಬಿಟ್ಟಿವಿ, ನಮ್ದು ಇನ್ನೂ ಚಿಂತೆ ಇಲ್ಲವೇ ಇಲ್ಲ. ಅದಕ್ಕಾಗಿ ನಮ್ಮ ಹತ್ರ ನಾನು ಇವತ್ತು ಬೇಡೋದು ಏನಂದರೆ, ನೀವು ಈ ಥರ ಇದು ಕಾರ್ಯಗಳಿಗೆ ಸಹಕಾರ ಮಾಡಿರಿ.